ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕ್ರೂಸ್ ಡೈನ್ ಬೋಟಿಂಗ್ ಪಾಯಿಂಟ್ ನಿಯರ್ ಮಲ್ಪೆ ಪಡುಕೆರೆ ಬ್ರಿಡ್ಜ್, ಕಾಯಕ್ ಪೆಡಲ್ ಬೋಟ್, ಪಾರ್ಟಿ ಬೋಟ್, 3 ಐಲ್ಯಾಂಡ್ ರೌಂಡಿಂಗ್, ಬರ್ಡೇ ಪಾರ್ಟಿ, ಗೆಟ್ ಟುಗೆದರ್ಸ್ ಅಂಡ್ ಸೆಲೆಬ್ರೇಷನ್ಸ್. ಗುಡ್ ಫುಡ್ ಅವೈಲಬಲ್ ಆನ್ ಪ್ರಿಯರ್ ಬುಕಿಂಗ್. MS Manasa Enterprises, Malpe. Contact 99862 97660 9164668808. ಕುಂದಾಪುರದಲ್ಲಿ ಮೊಬೈಲ್ ಉದ್ಯಮದಲ್ಲಿ ಮನೆ ಮಾತಾಗಿರುವ ಶೈನ್ ಮೊಬೈಲ್, ದ ಕಂಪ್ಲೀಟ್ ಟಿವಿ ಅಂಡ್ ಮೊಬೈಲ್ ಸ್ಟೋರ್, ಕಾರಂತ ಕಾಂಪ್ಲೆಕ್ಸ್, ಮಾಸ್ತಿಕಟ್ಟೆ ಹತ್ತಿರ, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಅನಿಲ್ ಖಾರ್ವಿ. ಮೊಬೈಲ್ 9880788091. ಮೊಬೈಲ್ 9880788091. ಬಿ ನಾಗರಾಜ್, BA LLB, ಅಡ್ವೊಕೇಟ್, ಎಕ್ಸ್ ಪ್ರೆಸಿಡೆಂಟ್, ಉಡುಪಿ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್. ಆಫೀಸ್ 2nd ಫ್ಲೋರ್, ದೇವರಾಜ್ ಟವರ್ಸ್, ನಿಯರ್ ಕೋರ್ಟ್, ಉಡುಪಿ ತಾಲೂಕ್. ರೆಸಿಡೆನ್ಸ್ ಮಾಲ್ತಾರ್, ವಾರಂಬಳ್ಳಿ ವಿಲೇಜ್, ಬ್ರಹ್ಮಾವರ. ಮೊಬೈಲ್ 98452980444. ಈಶ್ವರ ಖಾರ್ವಿ, ಅಧ್ಯಕ್ಷರು, ಶ್ರೀರಾಮ ಭಜನಾ ಮಂದಿರ, ಅಮ್ಮನವರ ತೊಪ್ಲು, ಉಪ್ಪುಂದ, ಉಡುಪಿ ಜಿಲ್ಲೆ. ರಾಜೇಶ್ ದೇವಾಡಿಗ ತ್ರಾಸಿ, ಖ್ಯಾತ ಸ್ಯಾಕ್ಸೋಫೋನ್ ವಾದಕರು ಮತ್ತು LIC ಏಜೆಂಟರು, ತ್ರಾಸಿ, ಉಡುಪಿ ಜಿಲ್ಲೆ. ರವಿ ಗಾಣಿಗ ಆಜ್ರಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ದಯಾನಂದ ಕಪ್ಪೆಟ್ಟು, ಸಮಾಜ ಸೇವಕರು, ಉಡುಪಿ. ಕೆ ವಿಜಯ್ ಕೊಡವೂರು, ನಗರಸಭೆ ಮಾಜಿ ಸದಸ್ಯರು, ಉಡುಪಿ ಮತ್ತು ಹಿಂದುಳಿದ ವರ್ಗಗಳ ಜಿಲ್ಲಾ ಮೋರ್ಚಾ ಅಧ್ಯಕ್ಷರು, ಉಡುಪಿ ಜಿಲ್ಲೆ. ಭರತ್ ದಾಸ್ ಬಿರ್ತಿ, ಬ್ರಹ್ಮಾವರ ತಾಲೂಕು, ಉಡುಪಿ ಜಿಲ್ಲೆ. ಮಹೇಂದ್ರ ಪೂಜಾರಿ, ಮಾಜಿ ಅಧ್ಯಕ್ಷರು, ತಾಲೂಕು ಪಂಚಾಯತ್, ಬೈಂದೂರು, ಉಡುಪಿ ಜಿಲ್ಲೆ. ಆನಂದ ಎಂ, ಆಶಿತಾ ಎಂಟರ್ಪ್ರೈಸಸ್, BPCL ಡೀಲರ್, ಸಾಸ್ತಾನ, ಉಡುಪಿ ಜಿಲ್ಲೆ. ಚಂದ್ರಣ್ಣ ನಮಸ್ಕಾರ ರೀ. ಕಾಫಿ ಆಯ್ತು, ಚಾ ಆಯ್ತಾ? ಆಯ್ತಾ? ಎಂತ ತಿಂಡಿ ಮಾಡಿರಿ? ಪಲಾವ್ ಮಾಡು ಇವತ್ತಿನ ಕಾಲ ಬಹಳ ಕಷ್ಟವೇ, ಯಾಕಂದ್ರೆ ಕೆಲವ್ರ ಮನೇಲಿ ಅವಲಕ್ಕಿ ಮಾಡೋದು ಕಷ್ಟ ಆಯ್ತು ಈಗ. ನಮಸ್ಕಾರವೇ. ಕತಿ ಗಂಡಾಂತರ ಆಯ್ತು. ಕತಿನಂತ ಚಂದ್ರಣ್ಣ ಹೋಯ್, ಈ ವ್ಯವಹಾರ ನಮ್ಕೊಂಡು ಯಾವನ ಜೀವನ ಮಾಡೋದು ಇತ್ತೇ ಇಲ್ಲ, ಪರಿಸ್ಥಿತಿ ಬಹಳ ಕಷ್ಟ. ಈ ವರ್ಷ ಎಂತಕ್ಕೆ ಹೋಯ್ತ, ಒಂದೆಂತಕ್ಕೆ ಹೋಯ್ತು ಗಮ್ಮತ್ ನಿಮ್ಗೆ. ಕೆಲವು ಮಳೆಗಾಲದ ಊರ್ ಬಿಡ್ತರು, ಕೆಲವು ಮಳೆಗಾಲದ ಜೀವ ಬಿಡ್ತರು. ಹೋಯ್, ಒಂದ್ ಊರು ಬಿಡ್ತರು, ಒಂದ್ ಜೀವ ಬಿಡ್ತರು. ಯಾಕಂತ ಹೇಳ್ರೆ ಇದ್ರ ಕತೆಗೆ ಗಂಡಾಂತರ ಆಯ್ತಾ. ಸಂಗತಿ ಒಳಗ್ ಗೋವಿಂದ ತೀರ್ಥ ಅಂತಾರಲ್ಲ, ಆ ನಮ್ಮನೆ ವ್ಯಾಪಾರ ಆಯ್ತು ಈಗ. ಎಂತ ವ್ಯಾಪಾರ ಇಲ್ಲಿ, ಎಂತ ಮಣ್ಣು ಸಮೇತ ಇಲ್ಲ ಈಗ. ಹಂಗಲ್ದೆ ಅಮ್ಮ, ವ್ಯಾಪಾರ 700 ರೂಪಾಯಿ ಅಂತ ಇಲ್ಲ, ಎಲ್ಲ ಚೊಕ್ಕ ಆಯ್ತು ಈಗ. ಆಯ್ತಾ? ಬೆಳಗ ಮುಂಚೆ ಒಬ್ರು ಹೋಯ್ 500 ರೂಪಾಯಿ ಹೀಗೆ ಕೇಳದ್ ನಂಗೆ ಹಳತ್ ಬಾಕಿ ಕೊಡಕಿತ್ತದ. 2-3 ತಿಂಗಳಾಯ್ತು. ಕಾರ್ಖಾನೆ ಬಾಬಣ್ಣೆ ಗಡಿಯ ಮಂಗ ಎಣ್ಣಿ 500 ರೂಪಾಯಿ ಕೊಡಕಿತ್ತು ಮರ. 1.5 ತಿಂಗಳು ಆಯ್ತಲ್ಲ ಹೇಳ್ದೆ. ಇಲ್ಲ ಮಗಿ ಹುಷಾರಿಲ್ಲ, ನಿನ್ನೆ 300 ರೂಪಾಯಿ ಆಯ್ತು ಅಂದ. ಆಯ್ತು 200 ರೂಪಾಯಿ ಉಳಿದಿತ್ತಲ್ಲ ಮರ, ಅದಾರು ಕೊಡ ಅಂದೆ. 300 ಹೋಯ್ತು, 200 ಸಿಕ್ಕ ಮತ್ತೆ 300 ಬಾಕಿ ಅಂತ ಹೇಳಿ. ಇಲ್ಲ ನೀವು ಗಡಿಬಿಡಿ ಮಾಡಿ ಫೋನ್ ಮಾಡೋದು ಬೇಡ, ನಾನು ಕೊಡ್ತೆ ಮರ, ಕೊಡು ಗೊತ್ತಿತ್ತು. ಊರ್ ಬಿಡುದಿಲ್ಲ ನಾನು, ಹಾಂಟ್ ಹಾಕುದಿಲ್ಲ ಅಂದ. ನಾನು ಅದಕ್ಕೆ ನಿಮ್ಮ ಹತ್ರ ಹೇಳಿ, ಕೆಲವ್ರು ಈ ಸಲ ಊರ್ ಬಿಡ್ತರು, ಕೆಲವ್ರು ಜೀವ ಬಿಡ್ತಾರ ಅಂತ ಹೇಳಿ. ಎಂತ ಮಾಡೋಕಿಲ್ದೆ ಹಾಯ್. ಚಂದ್ರಣ್ಣ ಪಾಪ ಅವ್ರ ತಲೆ ಬಸಿ ಅವ್ರು ಕೂತೀರ. ನಾವೀಗ ಇವ್ರ ಮನೆ ಬಂದೆ. ಅವನ ಹಾರಿ ತಗೊಂಡ, ನಿನ್ನೆ ಹಾರಿ ಗದ್ದೆ ಕೆಲ್ಸಕ್ಕೆ ಹಾರಿ ತಗೊಂಡೋದ್. ಹಾರಿ ತಗೊಂಡ್ ಹೋದ್. ನಾವು ಕೆಲಸ ಅಂತ ಮಾಡೋದು ಹಾಕಿ ಜಪ್ಪನೇ ಇಲ್ದ, ಕಾವು ಮುರಿದೋಯ್ತು. ಕಾವು ಮುರಿದೋಕ್ ಅವ್ರ ಮನೆ ಹಾರಿ ತಗೊಂಡು ಹಂಗೆ ಹೊಟ್ಟೆ ಹಿಡ್ಕೊತ್ತ ನಂಗೆ. ಕಡೆಗೆ ನಿನ್ನೆ 450 ರೂಪಾಯಿ ಖರ್ಚು ಮಾಡಿ ಹಾರಿ ಕಾವು ಹಾಕಿ ತಂದು ಕೊಟ್ಟು ಬಂದೀಗ. ಹಂಗೆ ನೀವು ಮೊನ್ನೆ ಕರೆದು ನಾ ಗಡ್ಬಿಡಿಗಿದೆ, ಎಂಗೇಜ್ಮೆಂಟ್ ಒಪ್ಪಿಗೆ ಇತ್ತು ಶಾರದ ಮಗಳದ್ದು, ಅಲ್ಲಿಗೆ ಹೋದೆ ನಾನು. ಕಡೆ ಈಗ ನೀವು ಹಿಂಗ್ ಕಂಡು ಚಂದ್ರಣ್ಣ ನೀವು ಮನೆಗೆ ಇದ್ರಲ್ಲ, ಅಲ್ಲಿ ಬಂದದ್ ನಾನು. ಮತ್ತೆಂತಕ್ಕೆ ಹೋಯ್ತೆ ಹಾಯ್. ಎಂತ ಮಾಡೋಕಿಲ್ದೆ, ವ್ಯಾಪಾರ ಕತೆ ಕೈದಾಗಿ ಬಿಡಿತ್ತು. ಯಾವ ವ್ಯಾಪಾರ ಮಾಡುದು? ನಮ್ದೀಗ 15-20 ವ್ಯಾಪಾರ ಆಯ್ತು ಈಗ. ಹಾಯ್, ಕಲ್ಕ್ವಾರಿ ಹೋದು, ಚಟ್ಲಿ ಕ್ಯಾರಿ, ಗೊಬ್ಬರದ ವ್ಯಾಪಾರ, ತೆಂಗಿನಕಾಯಿ ವ್ಯಾಪಾರ ಎಲ್ಲ ಇತ್ತು. ಹಾಯ್, ಎಲ್ಲ ಕೈದಾಯ್ತು. ಕೈದಾಯ್ತಂದ್ರೆ ಎಂತ ಮಾಡೋಕಿಲ್ಲ, ಜನರ ದುಡ್ಡು ಓಡಾಡುದಿಲ್ಲ. ಹಾಯ್ ಆಯ್ತಾ? ಎಲ್ರು ಕಡಕ್ ಪ್ಯಾಂಟ್ ಶರ್ಟ್, ಇಸ್ತ್ರಿ ಪ್ಯಾಂಟ್ ಶರ್ಟ್, ಕಡಕ್ ಪ್ಯಾಂಟ್, ವಾಚ್ ಕಡಕ ಓಡಾಡ್ತಾರೆ. ಹಾಯ್, ಹೋಪದಿ ಎಂತಿಲ್ಲ. ಇಲ್ಲಿ ರಯ್ಯ ಹೋಗುದಲ್ಲ, ಒಂದು ಸಿಗರೇಟ್ ಸರ್ಕ ಹೋಗು ಚಂದ್ರಣ್ಣ. ರಯ್ಯ ಹೋದ. ನಮ್ಮ ಮನಸ್ಸಿಗೆ ಅವ ಭಯಂಕರ ಬಿಸಿ ಇದ್ದ. ಎಷ್ಟೋ ಕೋಟಿ ಕಟ್ಲೆ ವ್ಯವಹಾರ ಮಾಡ್ದ. ವ್ಯವಹಾರ ಮೊನ್ನೆ ಅಂತ ಇಲ್ಲ. ಹೋಗಿ ಆ ಶೇಖರ ಗಾಡಿ ಇಟ್ಕೊಂಡು ಒಂದ್ ದಮ್ ಸಿಗರೇಟ್ ಅನ್ಕ ಮನೆ ಹೋಗು, ಬೇರೆ ಎಂತ ಇಲ್ಲ. ಹಾಯ್, ಆ ನಮ್ಮನೆ ವ್ಯಾಪಾರ ಆಗಿತ್ತು. ಆಯ್ತಾ? ಜನ ಓಡಾಡು
ಅಲ್ಲೂ ಓಡಾಡುದು ಇಲ್ಲಿ ಓಡಾಡುದು ಇಲ್ಲಿ ಓಡಾಡುದು ಅಲ್ಲಿ ಓಡಾಡುದು ಎಂತ ಇತ್ತು ವ್ಯವಹಾರ ಎಂತ ಇಲ್ಲ ಹಾಯ್. 10 ರೂಪಾಯಿ ಸಂಪಾದನೆ ಮಾಡೋಕ್ ಕಷ್ಟ ಇತ್ತು ಈಗ. 10 ರೂಪಾಯಿ ಸಂಪಾದನೆ ನಮ್ಗೆ ಈಗ 6 ತಿಂಗಳಾಯ್ತು ಈಗ ಹಾಯ್. ಎಂತ ಹೇಳುದು ಎಂತ ಮಾಡೋಕಿಲ್ಲ. ಕಾರ್ಖಾನೆ ಹೋತಿತ್ತು ಹಾಯ್. ಕಾರ್ಖಾನೆ ಹೋದ ಆ ಕಾರ್ಖಾನೆ ಬಿಟ್ನೆ. ಕಾರ್ಖಾನೆ ಕೊಯ್ದಾಯ್ತು. ಕಾರ್ಖಾನೆ ಕೊಯ್ದು ಮಾಡಿ ನಾನೀಗ 3 ತಿಂಗಳ ಮೇಲೆ ಆಯ್ತು. ಮನೆಯವ್ರು ಹೋಪುದು ಬೇಡ ಅಂತ ಹೇಳ್ರು. ನಾವು ಕೊಯ್ದೆ ಮಾಡು. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಐತೆ ಹೊಪ್ಪತ್ತಿಗೆ. ಅಯ್ಯೋ ಅವ ಮೇತ್ರಿ ಕೂಗಿ ಹರಿದು ನೀ ಬರುದೇ ಬೇಡ ಅಂತ ಹೇಳ್ದ. ಆಯ್ತು ಒಟ್ಟಿಲ್ಲ ಮರ ಈಗ 4 ತಿಂಗಳಾಯ್ತು ಕೆಲಸ ಕಾರ್ಯ ಇಲ್ಲ ಹಾಯ್. ಆಯ್ತಾ ಮತ್ತೆಂತ ಹೋಯ್ತು ನಿಮ್ಗೆ ಹೋಗಣಿ. ಯಾವ ಅಂಗಡಿಗೆ ಬೇಕಾದ್ರೆ ಹೋಗಿ ಬೆಳಗ್ಗೆ ಮುಂಚೆ ಬಾಗಲ್ ತೆಗುದು, ಬೆಳಗ್ಗೆ ಮುಂಚೆ ಬಾಗಲ ಹಾಕುದು, ಬಾಗಲ್ ತೆಗುದು, ದೇವ್ರ ದೀಪ ಹಚ್ಚುದು, ಹೂ ಇಡುದು, ಪೇಪರ್ ಓದುದು, 12 ಗಂಟೆ ಬಾಗಲ್ ಹಾಕಿ ಊಟಕ್ಕೆ ಹೋಗುದು, 4 ಗಂಟೆ ಮನಿ ಕಂದು ಕಣ್ಣ ಬಂದು ಬಾಗಲ್ ತೆಗೆದು 7 ಗಂಟೆ ಬಂದ್ ಮಾಡುದು. ಎಲ್ಲ ಅಂಗಡಿ 7 ಗಂಟೆಗೆ ಬಂದ್ ಚಂದ್ರಣ್ಣ. 7 ಗಂಟೆಗೆ ಬಂದ್. ಯಾಕಂದ್ರೆ ನರ ಹೂಳೆ ಇಲ್ಲ, ಪ್ಯಾಟಿ ಮೇಲೆ ಜನವೇ ಇಲ್ಲ. ಯಾಕಂದ್ರೆ ಜನರ ಕೈಯಲ್ಲಿ ದುಡ್ಡು ಇಲ್ಲ. ಹಾಗಿನ ವ್ಯಾಪಾರ ಆಗಿತ್ತೆ ಮತ್ತೆಂತ ಹಂಗ ಹೇಳ್ದಲ್ದೆ ಇವತ್ತಿನ ವ್ಯವಹಾರದ ಪರಿಸ್ಥಿತಿ ಹಿಂಗಾಯ್ತಲ್ಲ ಅಂತೇಳಿ. ಮತ್ತೆ ಗಣಿ ಹಾಯ್ 1 ರೂಪಾಯಿ ಸಾಲ ಸಿಕ್ಕುದಿಲ್ಲ ಈಗ. 1 ರೂಪಾಯಿ ಸಾಲ ಕೊಟ್ಟದ್ದು ಒಳಬತ್ತು ಇಲ್ಲ, ಯಾರದಕ್ಕೆ ಏನ್ರು ಕೊಡುದು ಇಲ್ಲ ಈಗ ಹಾಯ್. 1,000 ರೂಪಾಯಿ ಯಾರ ಕೇಳಿ ಮಾನವ ಬೆಳಿಗ್ಗೆ ಸ್ವಿಚ್ ಆಫ್. ನೀವು ಕರೆ ಮಾಡಿದ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ, ಇಲ್ಲ ವ್ಯಾಪ್ತಿ ಪೇಶ ಹೊರಗಿತ್ತು ಹೇಳಿ ಹಂಗ್ ಮಾಡ್ಕೊಂಬದವ್ರು ಹಾಯ್. ಸರಿ ಇತ್ತು ಬೇರೆಯವ್ರದೆಲ್ಲ ಕಾಲ್ ಬರುತ್ತೆ ಇವ ದುಡ್ಡುಕೆ ಅಂತ ಹೇಳಿ ಯಾರಿಗೆ ಅಂತ ಹೇಳುಕಿಲ್ದೆ ಅವ್ರ ಹತ್ರ ಇದ್ರು ಕೊಡುದಲ್ದ ಮರ್ರೆ. ಅಂತ ಪರಿಸ್ಥಿತಿ ಆಯ್ತು ಹಾಯ್. ಸಾಲ ಸಿಕ್ಕುದಿಲ್ಲ ಈಗ. ಆಯ್ತಾ ಬೇರೆ ಎಲ್ಲಾ ಸಾಲಕ್ಕೆ ಹೋಗೋ 50 ನಮ್ನೆ ಐಟಮ್ ತನ್ನಿ ಅಂತ ಹಾಯ್. ನೀವು ಉಂಬು ಅಕ್ಕಿ ಯಾವ್ದು, ನೀವು ಊಟ ಮಾಡೋ ಸಾಂಬಾರ್ ಯಾವ್ದು, ಪದಾರ್ಥಕ್ಕೆ ಎಂತೆಲ್ಲ ಹಾಕ್ತಿರಿ, ದಿನಕ್ಕೆ ಎಲ್ಲೆಲ್ಲ ತಿಂಬಕ್ ಹೋತ್ರಿ, ಎಲ್ಲ ಪಟ್ಟಿ ಕೊಡ್ಕಿ ಈಗ ಹಾಯ್. ಆಯ್ತಾ ಅಂತ ಪರಿಸ್ಥಿತಿ ಆಗಿತ್ತು. ಮತ್ತೆಂತ ಹೋಯ್ತು ನಿಮ್ಗೆ. ಇರುಕೊಂದು 50-100 ಜನ ದೋಸ್ತಿ ಇಟ್ರು ಹಾಯ್. 50-100 ಜನ ದೋಸ್ತಿ ಅಲ್ವಾ. ನಮ್ಮ ಮನ್ಸಿಗೆ ಅಂತದ ನಾಳೆ ಎಲ್ಲ ದುಡ್ಡಿನ ಟೈಟರ್ ಇವರೆಲ್ಲ ಇದ್ರೆ ಹೇಳಿ ಹಾಯ್. ದುಡ್ಡಿನ ಟೈಟರ್ ಇವ್ರು ಇಪ್ಪೋದಲ್ಲ, ಇವರೆಲ್ಲ ಎಸ್ಕೇಪ್. ಒಬ್ಬ ಮಗ ಸಿಕ್ಕುದಿಲ್ಲ ಈಗ. ಎಂತ ಮಾಡುದು, ಖಾಲಿ ದೋಸ್ತಿ ಮಾತ್ರ ಈಗ ಲೆಕ್ಕಾಚಾರ ಬಿಟ್ರೆ ಬೇರೆ ಎಂತ ಇಲ್ಲ. ಬಾಬಳ ಇಲ್ದೆ ಇಲ್ಲ ಹಾರೆ ಕೊಡಕ್ ಹೋಗಿದ್ದೆ ನಾನು. ಹಾಗೆ ಚಂದ್ರಣ್ಣ ಇದ್ದೀರಾ ಇಲ್ಲ. ಮೊನ್ನೆ ಕರೆದ್ರು ಮಾತಾಡೋ ಕೈ ಇಲ್ಲ ಹೇಳಿ. ಯಾವ್ದ ನಾಳೆಗೆ ಅದ ಏ ಮರ್ರ ಎಲ್ಲ ಮರ ಅದು ಮನೆಗ ಅಡ್ಡಿಲ್ಲ ಅಡ್ಡಿಲ್ಲ ನೆನಪಿಲ್ಲ ನಂಗೆ. ಬಂದ್ರು ಬತ್ತಾಕ ಅಕ್ಕ 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 ಆಯ್ತು ಅಡ್ಡಿಲ್ಲಿ. ನಾಳೆ ಒಂದು ಎಂಗೇಜ್ಮೆಂಟ್ ಇತ್ತು ಹಾಯ್. ಕತಿ ಗಂಡಂತ್ರ ಆಯ್ತು. ಹಂಗಾಗಿ ಇವನ್ ಹೇಳಲ್ಲ ಎಲ್ಲ ಕಾರ್ಯಕ್ರಮಕ್ಕೆ ಒಪ್ಕೊ ನಮ್ ಮನ್ಸಿಲ್ದೆ. ಇವ್ರಕೇಂತ್ರ ಅಲ್ಲಿ ಬತ್ತಿಲ್ಲ ಇಲ್ಲಿ ಬತ್ತಿಲ್ಲ ಹೇಳಿ. ನಮ್ಗೆ ಇತ್ತೇ ಇಲ್ದ. ನಾಡಿಗೆ ಒಂದು 200 ರೂಪಾಯಿ ಪೆಟ್ರೋಲ್ಗೆ ಹೋಯ್ಕರೆ ಯಾರ ಹತ್ರ ಕೇಳ್ಕತ್ತ 200 ರೂಪಾಯಿ ಕೊಡಿ ಹೇಳಿ. ಎಂತ ಆಯ್ತು ಅಂತ ಪರಿಸ್ಥಿತಿ ನಮ್ ಬೈಂತೀಗ ಹಾಯ್. ಯಾರಿಗೆ ಎಂತ ಹೇಳುಕಿಲ್ದೆ ಒಬ್ಬೊಬ್ರ ಹತ್ರ ಮಾತಾಡ್ರೆ ಕಣ್ಣಲ್ಲಿ ಬಳ ಬಳ ನೀರ್ ಬತ್ತೀಗ. ಎಂತ ಮಾಡುದು. ಯಾವ ವ್ಯವಹಾರ ಮಾಡೋಕಿಲ್ಲ, ಯಾವ ದುಡ್ಡು ಓಡಾಡುದಿಲ್ಲ ಈಗ. 2-3 ವರ್ಷ ಆಯ್ತಲ್ಲ ಈಗ. ಕತ್ತಿ ಎಲ್ಲ ಗಂಡಂತ್ರ ಆಯ್ತು. ಇನ್ನೀಗ ನೆಕ್ಸ್ಟ್ ಬರುದು ಈಗ ಮಳೆಗಾಲ. ಖರ್ಚು ಜಾಸ್ತಿ. ಎಲ್ಲಿಂದ ನಮ್ ತಲೆ ಬಿಸಿ ಅಂತ ಹೇಳ್ದೆ. ನಾವೀಗ ಬೆಳಗ್ಗೆ ಮುಂಚೆ 8 ಗಂಟೆಗೆ ಮನೆಗೆ ಬಿಡುದು ಈಗ ಹಾಯ್. 9:30 ಗಂಟೆ ಇದ್ರೆ ಯಾವ್ದೋ ದೇವಸ್ಥಾನದಲ್ಲಿ ಬಂದು 500 ರೂಪಾಯಿ ಹಾಕಿವ್ರ ಕಷ್ಟ ನಮ್ಗೆ. ಆಯ್ತಾ ನಮ್ದೊಂದು ದೇವಸ್ಥಾನದ ಕಾರ್ಯಕ್ರಮ ಉಂಟು, ಮಕ್ಕಳದ್ದು ಯುವಕ ಮಂಡಳ ವಾರ್ಷಿಕೋತ್ಸವ ಇತ್ತು, ಅಲ್ಲಿ 30 yards ಮ್ಯಾಚ್ ಇತ್ತು. 200 ರೂಪಾಯಿ ಹಾಕಿ ಎಲ್ಲ ನಾವು ಚೊಕ್ಕ ಹತ್ತು ಹಾಯ್. ನಾವಂಕಿ 8:15 ಗಂಟೆಗೆ ಪದ್ರಡು ಚಾ ತಿಂಡಿ ತಿಂಬುದು ಹಾರಿ ಬಿಡುದು. ಆಯ್ತಾ ಬಂದೆಲ್ಲ ಅಂಗಡಿ ಬಂದು ಕೂತ್ಕೊಂಡ್ ಪಂಚಾಯತ್ಕಿ ಮಾಡುದು. ಎಂತ ಮಾಡುದು, ಮನೆಯಿಂದ ಫೋನ್ ಬಂದ್ಕೂ ತಲೆ ಬಿಸಿ ಹಾಪದ್ ನಮ್. ಮತ್ತೆ ಎಂತ ಅಲ್ದೆ ಮನೆಯಿಂದ ಫೋನ್ ಬಂತ ಹೇಳ್ಕೊಡ್ಲೆ ಅರ್ಧ ಕೆಜಿ ಉದ್ದಿನ ಬ್ಯಾಳಿ ಆಯ್ತಾ 1/4 ಕೆಜಿ ಹುಳಿ ತನ್ನಿ, ಮೈ ಹಾಕು ಸೋಪ್ ಖಾಲಿ ಆಯ್ತು, ಮಕ್ಳಿಗೆ 3 ಪ್ಯಾಕೆಟ್ ಬಿಸ್ಕೆಟ್ ತನ್ನಿ ಅನ್ಕೊಂಡು ನಮ್ ಟೆನ್ಷನ್ ಸುರತ್. ಯಾಕಂದ್ರೆ ಅಲ್ಲಿ 630 ರೂಪಾಯಿ ಆಯ್ತು. ನಮ್ಮ ಹತ್ರ ಕಿಸೆ ಹಾವು ಮನ್ಕೊಂಡಿರುತ್ತೆ, 30 ರೂಪಾಯಿಗಿಂತ ಜಾಸ್ತಿ ಇರುದಿಲ್ಲ. ಹಂಗಾಗಿ ಎಲ್ಲ ಗಣಸರು ವ್ಯಾಪಾರ ಹಂಗೆ ಐತೆ ವ್ಯಾಪಾರಸ್ಥರು ಹಾಯ್. ಗೊತ್ತಾತಿಲ್ಲ ಎಲ್ರು ಲಗೇಡ್ತ್ರ ಹೋ ಅಂತ್ರ ಅಲ್ವಾ. ಈ ತೇರ್ ಅಳತಿಗೆ ಕಂಡಾಪಿಡಿ ಟೆನ್ಷನ್ ಇರುತ್ತೆ ಎಲ್ರಿಗೂ. ಆ ತೇರ್ ಅಳತಿಗೆ ಓ ಓ ಓ ಓ ಓ ಹಂಗ ಎಲ್ರು ಒಟ್ಟು ತೇರ್ ಅಳುದಿಲ್ದ. ಅಷ್ಟೊತ್ತಿಗೆ ಗೊತ್ತಾತಿಲ್ಲ ಹಾಯ್. ತೇರು ಒಳಗೆ ಇಡುತ್ತಿಗೆ ಯಾರು ಇಲ್ಲ, ದೇವಸ್ಥಾನದವ್ರು ಮಾತ್ರ ಇಪ್ಪದು ಹಾಯ್. ಹಂಗಾಗಿ ಇತ್ತೇ ಇಲ್ಲ ನಮ್ಮ ಕತ್ತೀವಿ. ಹಂಗಾಯ್ತು ಪಂಚಾಯತ್ಗೆ ಮಾತಾಡುದು, ಅರ್ಧ ಚಾ ಕುಡುದು ಆಯ್ತಾ. ಪುಡಿ ಹಾಕುವ ಅಭ್ಯಾಸ ಇತ್ತು ಹಾಯ್. ಅದು ಬೆಂಕಿ ಇಡ ಮನೆ ಪುಡಿ ಅಂಡೆ ತೆಗೆದ ಬಾಮಿ ಹಾಕಿ ಬಿಟ್ಟೆ ಸತ್ವಲ್ಲಿ ಹತ್ಲ ಗಾಳಿ. ಸವಾಸವೇ ಬೇಡ ಅದಲ್ಲಿ ಹಾಯ್. ದಿನಕ್ಕೆ 3 ಕಟ್ ಪುಡಿ ಬೇಕು. 3 ಕಟ್ ಚಂದ್ರಣ್ಣ 3 ಕಟ್ ಪುಡಿ 3 ಕಟ್ ಪುಡಿ ಬೇಕಿತ್ತು. ನೀವು ಕಂಡಿರಲ್ಲ ನಾನು ಎಷ್ಟು ಪುಡಿ ಹಾಕ್ತಿದ್ದೆ ಹೇಳಿ. ಬೆಂಕಿ ಹಿಡಿದು ಅಲ್ಲಿ ಮರೆ ಪುಡಿ ಅಂಡೆ ಬಿಸಾಡಿ ಬಿಟ್ಟೆ ಯಾರಾಗ್ಲಿ ಬೇಡ ಅನ್ಕೊಂಡು. ಆಯ್ತಾ ಒಂದ್ ಕಡೆ ಪುಡಿ ತಕೊಂಡ್ ಅಲ್ಲಿ ಕೂತ ಪೂರ ಜನ ಒಂಚೂರು ಪುಡಿ ಹಾಕ್ತಿರ, ಒಂಚೂರು ಪುಡಿ ಹಾಕ್ತಿರ, ಬಾಬಣ್ಣ ಒಂಚೂರು ಪುಡಿ ಕೊಡ್ತೀರ ಕೇಳ. ಅದು ಖಾಲಿ ಅಂಡಿ ಮಾತ್ರ ಹಾಯ್. ಖಾಲಿ ಅಂಡಿ ಮುಗಿ ಹಾಕಂದ ನಾನು ಪುಡಿ ಕೈದೆ ಮಾಡಿಬಿಟ್ಟೆ. ಹಂಗಾಗಿ ಇತ್ತೇ ಇಲ್ಲ ಮರ್ರೆ. ಖರ್ಚು ವೆಚ್ಚ ಎಲ್ಲ ಕಂಡು ತಲೆ ಬಿಸಿ ಆಯ್ತು ಹಾಯ್. ಆ ಕಾಲದಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ರೆ 40 ವರ್ಷ ಹಿಂದೆ 100 ರೂಪಾಯಿ ಸಂಪಾದನೆ ಮಾಡ್ರೆ 50 ರೂಪಾಯಿ ಖರ್ಚು ಮಾಡಿದ್ರು 50 ರೂಪಾಯಿ ಉಳಿತಿತ್ತು ಹಾಯ್. ಇವತ್ತು 1,500,000 ರೂಪಾಯಿ ದಿನಕ್ಕೆ ಖರ್ಚು ಮಾಡ್ರು ಇತ್ತೇ ಇಲ್ದ. ಕಡೆ ಲಾಸ್ಟಿಗೆ ಉಳುದು 33 ರೂಪಾಯಿ ಮಾತ್ರ. 3 ರೂಪಾಯಿ 1 ರೂಪಾಯಿ ಕಾಯಿನ್ ಕಿಸೆಗೆ ಒಂದು 30 ರೂಪಾಯಿ ಇತ್ತು ಹಾಯ್. ದೇವ್ರೇ ಗತಿ ಅಂತ ಪರಿಸ್ಥಿತಿ ಆಯ್ತು. ಇನ್ನೆನ್ನೆಲ್ಲ ಈ ವ್ಯವಹಾರ ಮಾಡ್ಕೊಂಡು ಎಂತ ಜೀವನ ಮಾಡುದು ಮರ್ರೆ. ದೇವ್ರು ಒಬ್ಬ ಬಲ್ಲ. ಪತಿಗಣಿ ಹಾಯ್. ಗಂಡ ಹೆಂಡತಿ 2 ಮಕ್ಳು ಇದ್ರೆ ಜೀವನ ಮಾಡೋದು ಬಹಳ ಕಷ್ಟ ಐತೆ.
ಮುಂಜಿನ ಗಂಟೆ ಅಂಕಿತ ಬತ್ತಿ ಅಲ್ಲ ಈಗ ಹಾಯ್ ಎಂತ ಮಾಡುದು ಖರ್ಚು ಜಾಸ್ತಿ ಹಾಯ್. ಒಂದು ಮಕ್ಳು ಶಾಲೆ ಹಾಕಿದ್ರಿಗೆ 80,000 ಬೇಕೀಗ. ನಾವೆಲ್ಲ ಶಾಲೆ ಹಾಕೋತಿಗೆ 8 ಆಣಿ. ಗಾಂಧಿ ಜಯಂತಿ ಒಂದು ಪಟ ತಕಂತಿತ್ತು 8 ಆಣಿ. ಬೇರೆ ಎಂತ ಶಾಲೆ ಕೊಡ್ಕೊಳ್ಳಿಲ್ಲ, ₹1 ಖರ್ಚು ಮಾಡೋದು ಇಲ್ಲ ಆಯ್ತಾ. ನಾವು ಓದುತ್ತೀಗ ಈಗ ಹಂಗಲ್ಲ ಮರ್ರೆ ಹಾಯ್. ಶಾಲೆ ಹೋಯ್ಕಿದ್ರೆ ರಿಕ್ಷಾ ಬಾಡಿಗೆ ₹250 ಆತ್ತೀಗ ಆಯ್ತಾ. ಒಂದ್ಸಲ ಶಾಲೆ ಹೋಗಿ ಬರ್ಕಿದ್ರೆ ₹250 ರಿಕ್ಷಾ ಬಾಡಿಗೆ. ಸಣ್ಣ LKG ಮಕ್ಳೇ ಹಾಕ್ರೆ 1 ಲಕ್ಷ ಬೇಕು ಹಾಯ್. 1 ಲಕ್ಷ. ಆ ಮಗಿ 5 ವರ್ಷ ಆಗೋತಿ ಅವ್ನಿಗೆ 60 ವರ್ಷ ಆಯ್ತು ಹಾಯ್. ಮಂಡಿ ಕೂದಲು ಪೂರ ಹಣ್ಣಾಗಿ ಉದ್ರಿ ಹೋಗಿ ಇತ್ತೇ ಇಲ್ಲ, ಗಲ್ಲೆಲ್ಲ ಒಳಗ್ ಹೋಗಿರುತ್ತೆ, ಕಡ್ಡಿ ಕಂಡಾಗ ಆಗಿರ್ತ. ಯಾವ ಅಂಗಿ ಹಾತಿಲ್ಲ ಹಾಯ್. ಹಳೆ ಅಂಗಿ ಯಾವ್ದು ಹಾಕ್ರು ಅಂಗಿ ಲೂಸ್ ಆಗಿ ಹಿಂಗ ಆತ ಗೋಂಟ್ ಗಂಟೆಗೆ ಇರ್ತಾವ. ಎಂತ ಆಯ್ತ ನಿಂಗೆ ಕೇಳ್ರೆ ಎಂತ ಇಲ್ಲಪ್ಪ ಅಂತ ಹಾಯ್. ಅಂತ ಪರಿಸ್ಥಿತಿ. ಯಾಕಂದ್ರೆ ಮಕ್ಳನ್ನ ಇವತ್ತು ಶಾಲೆ ಹಾಕೋದು ಬಹಳ ಕಷ್ಟ. ಒಂದ್ ಆರೋಗ್ಯ, ಒಂದ್ ಶಿಕ್ಷಣ ಭಯಂಕರ ಬಿಗಿ ಆಯ್ತು ಈಗ ಹಾಯ್. ಒಂದ್ ತಲ್ಲ ಮಾತ್ರ ತಪ್ಪಕ್ ಹೋದ್ರೆ ₹20 ಬೇಕೀಗ. ಒಂದ್ ಸಿರಪ್ ತರಕ್ ಹೋದ್ರೆ ₹100-200 ಸಿರಪ್ಪಿಗೆ ಹತ್ತೀಗ. ಎಂತ ಮಾಡುದು, ಎಂತ ಮಾಡಕಿಲ್ಲ. ಒಂದ್ ಸಿರಪ್ಪಿ ಮೊನ್ನೆ ತಗೊಬಂದ್ ಚಂದ್ರಣ್ಣ, ಒಂದು ಸಿರಪ್ಪಿಗೆ ₹180. ಗೊತ್ತಾಯ್ತು ನಿಮ್ಗೆ. ಕ್ವಾರ್ಟರ್ಗೆ 225 ಇದಕ್ಕೆ ₹180. ಅದು ಬಾಟ್ಲಿ ಸ್ವಲ್ಪ ದೊಡ್ಡದು, ಈ ಬಾಟ್ಲಿ ಸ್ವಲ್ಪ ಸಣ್ಣದು ಹಾಯ್. ಅದಾದ್ರೆ ಒಂದು ಬೆಳಿಗ್ಗೆ ಒಂದು 60, ಸಾಯಂಕಾಲ ಒಂದು 60, ರಾತ್ರಿ 60, 3 ಸಲ ಕುಡಿಲ್ಲ. ಇದು 3 ಹೊತ್ತು ಕೂಡುದು, ಬಾಟ್ಲಿ ಖಾಲಿ. ಎಂತ ಮಾಡೋಕಿಲ್ಲಿ ಇವತ್ತಿನ ಪರಿಸ್ಥಿತಿ ಹಂಗಾಯ್ತು ಹಾಯ್. ಹುಷಾರಿಲ್ಲದೆ ಇತ್ತೇ ಇಲ್ಲ. ಕತಿ ಗಂಡಂತ್ರ ಹಾಯ್ ಆಯ್ತಾ. ₹5,000 ಬೇಕು, ಹೆಚ್ಚು ಕಮ್ಮಿ ಸಣ್ಣ ಮಟ್ಟಕ್ಕೂ 5,000 ಬೇಕೀಗ. ಎಂತ ಮಾಡುದು, ಎಂತ ಮಾಡೋಕಿಲ್ಲ. ಖರ್ಚು ಜಾಸ್ತಿ ಆಯ್ತು. ಮತ್ತಿನ್ನೆಂತ ಹೋಯ್ತಾ ಎಲ್ಲಾರು ಹಾಯ್. ಎಂಟ್ರಿಗಿಂಟ್ರು ಬಂದು ಮನೆ ಹೈಕೊಂಡ್ ಹೇಳ್ರೆ ಅವ್ರ ಮನೆ ಬಿಟ್ಟು ಓಡಿ ಹೋಯ್ಕೋರು. ನಾಳೆ ಬತ್ತಂಗ್ ಗೊತ್ತಾಕೊಳ್ಳಿ. ಇವತ್ತು ನೀವು ಎದುರು ಬಾಗ್ಲಿ ಬೀಗ ಹಾಕಿ ಹಿಂದಿನ ಬಾಗ್ಲೇ ಇರ್ತ ನೀವು ಹಾಯ್. ಅವ್ರು ಬಂದು ವಾಪಸ್ ಹೋಯ್ಕೋ. ಅಯ್ಯೋ ಅವ್ರು ಇರ್ಲಕ್ಕಂತಲ್ದ ಬೀಗ ಹಾಕಿತ್ತಲ್ಲ ಮನಿ ಅಂತ ಹಾಯ್. ಹಂಗ ಹೇಳ್ಕೊಂಡು ವಾಪಸ್ ಓಡಿಲ್ಲ. ಒಂದು ವಾರ ಹೈಕೊಂಡಿದೆ ಬೆಂಗಳೂರಿಂದ ಬಂದ್ಕೊಂಡು. ಇಲ್ಲಿ ಯಾರದು ಮದುವೆ ಇತ್ತು, ಮೆಹಂದಿ ಇತ್ತೇಳಿ ಬಂದ್ ನಿಮ್ಮನೆ 1 ವಾರ ಹೈಕೊಂಡ್ರೆ ಹೇಳಿ ಯಾರ ಕತೆ ಕೈದೆ ಅಂದ್ರೆ ಚೊಕ್ಕ ಹತ್ತು ಬಡ್ಡಿ ಮೇಲೆ ತಕ ಬಂದ್ ಜೀವನ ಮಾಡ್ಕತ್ತ ಅಂತ ಪರಿಸ್ಥಿತಿ. ಚಿಕನ್ ಚಿಲ್ಲಿ, ಚಿಕನ್ ಲಾಲಿಪಾಪ್, ಅಂಜಲ್ ಫ್ರೈ, ಮೊಳಿ ಸುಕ್ಕ. ಚಂದ್ರಣ್ಣ ಒಂದೆರಡು ಅಲ್ದೆ 4-5 ಬಾಗಿ ಮಾಡಿ ಹಾಕುದು. ಹೆಂಗಸ್ರ ಕೇಳಿ ಬಾಯಿ ಬಂದ್ ಬೈಸ್ಕೊಂಬೋದು. ಯಾರೋ ನೆಂಟ್ರು ಬಂದಿರ ಕರ್ಮ ಮಾರತಿ ನಮ್ಗೆ ಇದೇ ಕೆಲಸ ಪಾತ್ರ ತೊಳೆದು ಬೇಸ್ ಹಾಕುದಂತ. ಫಸ್ಟಿಗೆ ಅಂತ ನೀವು ಹೋಗುದು ಯಾವಾಗ? ಬುಧವಾರ ಹೊರಟದ್ದ. ಅದೇ ಒಂದು 2 ದಿವಸ ಇರ್ಲಿಕ್ಕಿತ್ತಂತ ಸುಮ್ನೆ 2 ದಿವಸ ಇರೋಕೆ ಅಂತೆಲ್ಲ 2 ದಿವಸ ಮುಂಚೆ ಹೋಗಿ ಬೇಜಾರಲ್ಲ ನಮ್ಮನೆ ವ್ಯಾಪಾರ. ಎಂತ ಮಾಡೋಕಿಲ್ದೆ ಇವತ್ತಿನ ಪರಿಸ್ಥಿತಿ ಹಂಗಾಗಿತ್ತು. ಅದಕ್ಕೆ ನೋಡಿ ಬೆಂಗಳೂರಿಗೆ ಅರ್ಧ ಮನೆ ಹೊರೈತೆ ಇಲ್ಲ ಫಸ್ಟಿಗೆ ಅಂತ್ರವ್ರು. ಹೌದಾ, ನಾವು ನಾಡ್ದು ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಗೃಹ ಪ್ರವೇಶ ಇತ್ತು. ಇವು ನಮ್ಮನೆ ಅವರದ್ದು, ಅಕ್ಕನ ಮಗಳದ್ದು. ಅಲ್ಲಿ ಹೊರಟದ್. ಈಗ ಸಂಜೆ ಹೊರಟದಂತ್ರ ಎಂತ ಹೋಯ್ತಾ ಎಲ್ಲಿ ಹೋಪಕ್ಕೆ ಅಂತೇಳಿ ಚಂದ್ರಣ್ಣ ಇವ್ರು 20 ಬೇಡ ಹೋಯ್ಲಿ ಅಂತ. ನಾವು ನಾಳೆ ಇಲ್ಲಿ ಇರುದಿಲ್ಲ, ನೀವು ಇವತ್ತು ಚಾಕ್ ಹುಡ್ಕೊಂಡ್ ಹೋಯ್ನಿ ಅಂತೇಳಿ ಸುಳ್ಳು ಹೇಳುದು. ಅಂತ ಪರಿಸ್ಥಿತಿ ಆಯ್ತು ನಾವ್ ಒಂದ್ಸಲ ಹಂಗೆ ಐತೆ ಬೆಂಗಳೂರು ಪೈಕಿ ಮನೆಗೆ ಹೋದ್ವು ಕಡೆ ಕೈದೆ ಮಾಡ್ತೀವಿ. ಈಗ 4-5 ಸಲ ಫೋನ್ ಮಾಡ್ರೆ ಆ ಬದಿ ಹೋಗ್ತಿಲ್ಲ ನಾವು. ನಮ್ ಕೆಲಸ ಎಂಟಿತ್ ಮಾಡ್ಕೋಬಹುದು ಪಟ್ಟು ಹೋದ್ಕೊಳ್ಳಿತ್ತಿಲ್ಲ. ಫಸ್ಟ್ ಡೈಲಾಗೆ ಅದೇ, ನಮ್ಗೆ ಇಲ್ಲಿ 4-5 ಕೊಟ್ಟ ನೀರ್ ಬೇಕಲ್ಲ. ಅಲ್ಲ ಹಂಗಲ್ಲ, ಅರ್ಧ ಕೊಟ್ಟ ನೀರ್ ಇದ್ರೆ ಪೂರ ಪ್ರೇಸ್ಕೋ ಅದ್ರಲ್ಲ ಕುಡಿಯಕ, ಅದ್ರಲ್ಲ ಬಟ್ಟೆ ಒಯ್ಯಕ, ಅದ್ರಲ್ಲೇ ಮೀಕೋಯ್. ನಮ್ಮಲ್ಲಿ ಸ್ವಲ್ಪ ನೀರು ಸ್ವಲ್ಪ ಇದು ಹೌದು ನೀರಂತ ಆ ವ್ಯಾಪಾರವಾಗಿತ್ತೆಲ್ಲ. ಇವತ್ತು ಪ್ರತಿ ಒಬ್ರಿಗೂ ಟೆನ್ಷನ್ ಲೈಫೇ. ಟೆನ್ಷನ್ ಸ್ವಲ್ಪ ಅಲ್ಲ, ಹೇಳಲ್ಲ ಮಂಡಿ ಬಾಚು ಬೇಡ, ಕೂದು ತನ್ನಷ್ಟಕ್ಕೆ ಉದ್ರಿ ಹೊತ್ತಿಗೆ ಆ ನಮ್ನಿ ವ್ಯಾಪಾರ ಆಗಿತ್ತು ಈಗ ಆಯ್ತಾ. ಆ ನಮ್ನಿ ಬಿಸ್ನೆಸ್ ವ್ಯವಹಾರ ಎಲ್ಲ ಕೌಂಚಿ ಇಡ್ತ ಕತೆ ಕೈದೇ ಆಗೋಯ್ತು ಅಲ್ಲ. ಎಲ್ಲೋದ್ಯಾ ರಾಘು? ಹೌದಾ, ಎಂತ ಮಾಡೋಕಿಲ್ಲ ಮರ ಕತೆ ಕೈದೆ ಆಯ್ತಾ. ಒಂದ್ ಕೆಲಸ ಮಾಡ್ತೀಯ, 1,000 ನೀ ಕೊಡ್, ನಾ ಕಡೆ ಕೊಡ್ತೆ. ಒಂದ್ಸರ್ ಕೊಡ, ನಾ ಕೊಡ್ತೆ. ಮೊನ್ನೆ 600 ಕುಡಿಕಿತ್ತಕ್ಕ ನಿಂಗೆ, ಒಟ್ಟು 600 ಆಯ್ತಾ? ಆಯ್ತಾಯ್ತಾಯ್ತು. ನಾನು ಚಂದ್ರಣ್ಣ ಮನೆಗೆ ಬಂದ. ಚಂದ್ರಣ್ಣ ಮನೇಲಿ ಹಳಸಿನ ಹಣ್ಣು ಆಗಿತ್ತು. ಎಂತ ಕಾಣ ಅಂದ್ರೆ ಹಳಸಿನಕಾಯಿ ಕಡಿಗೆ ಪಲ್ಯ ಮಾಡುಕ. ಹಾಗೆ ಜೀವಸಿನಕಾಯಿ ಬೆಳೆದಿತ್ತ ಕಂಡೆ ಎಳತ್ತದ. ಹಂಗೆ ಮಾತಾಡ್ತೆ ಕೂತ್ಕೊಂಡೆ. ಅಕ್ಕ ನೀ ಕೊಡ್, ನಾ ಕೊಡ್ತೆ ಕಡೆ ಅಕ್ಕ, ಬೇಜಾರ್ ಮಾಡ್ಕೊಂಬೇಡ ಮಾರೆ, ಕಿಸೆ ಹಾವು ಮಾಡ್ಕೊಂಡಿತಿಲ್. ಕೊಡ್ತೆ, ಒಟ್ಟು 600 ಕೊಟ್ಟಸೆ ಅಕ್ಕ. ಎಂತ ಇಲ್ದ ಕಾರ್ಖಾನೆ ಕೈದ್ ಮಾಡಲ್ದ. ಈಗ ನಾವು ತಿರ್ಗುದು. ಈಗ ನಾವ್ ಗರ ತಿರ್ಗುದು. ಈಗ ಎಲ್ಲ ಆಯ್ತು ಅಲ್ಲಿ ತಿರುಗು ಜಗಣಿ ಕಂಡೆಗೆ. ಎಂತ ಹೇಳಕ್ಕಿಲ್ದ ಅಕ್ಕ. ಆಯ್ತು ಇಡ್ತೆ, ನಾ ಮಾಡ್ತೆ ಅಕ್ಕ, ಕಡೆ ಮಾಡ್ತೆ ಅಕ್ಕ. ಆಯ್ 1,000 ರೂಪಾಯಿ ಕೊಡಕಿತ್ತು. ಮೊನ್ನೆ ಹೊಂಚ್ ತಕ ಬಂದೆ. ಅವ ಫೋನ್ ಮಾಡ್ಕೊಂಡ್ರಿ ಇಷ್ಟವ ದುಡ್ಡಿತ್ತ ಮರಕ್ಕೆ ಅಂತ. ಅದಕ್ಕೆ ಹೇಳ್ದಲ್ಲ ಮತ್ತೆ ಆ ಪೆಂಡಿ ಇದು ಅವತ್ತು 1,000 ಕೊಡ್ ಮರ ಮತ್ತೆ ಕೊಡ್ತೆ ಅಂದೆ. ಮುಂಚಿನ 600 ಮುಂಚಿನ ಬಾಕಿ ಅದಕ್ಕೆ ಹಾಕಿ ಆ ನಮ್ಮನೆ ವ್ಯಾಪಾರ ಆಯ್ತು. ಮತ್ತೆ ಎಂತ ಹೋಯ್ತೆ ಹೊಸ ವ್ಯವಹಾರ ಮಾಡಿ 14 ಜನ 14 ನಮ್ನ ಐಡಿಯಾ ಕೊಟ್ರು. ಈ ಐಡಿಯಾ ಮಾಡಿ ಒಂದೇ ಹೆಜ್ಜೆ ಮುಂದೆ ಇಡೋಕ್ ಬಹಳ ಕಷ್ಟ ಆಯ್ತು ನಮ್ಗೆ. ಎಂತ ಹೋಯ್ತು ನಿಮ್ಗೆ ಯಾವ ವ್ಯವಹಾರ ಮಾಡುದೇ? 1% ಅಲ್ಲಿ ನೀವು ದುಡ್ಡು ಕೊಡ್ತೇನೆ, ನೀವು ಮಾಡೋ ಬಹಳ ಕಷ್ಟ. ಅಸಲು ಕೊಟ್ಟು ಕಷ್ಟ ಐತಿ ಈಗ. ಅಥವಾ ಬ್ಯಾಂಕಿನವ್ರು ನಮ್ಗೆ 1 ಲಕ್ಷ ರೂಪಾಯಿ ಸಾಲ ಕೊಡ್ತೇನೆ, ನೀವು ವ್ಯವಹಾರ ಮಾಡಿ ಹೇಳ್ರೆ ತಿಂಗಳಿಗೆ 1,000 ಕೊಡಿ ಹೇಳ್ರು ನಮ್ಮ ಹತ್ರ ಬಹಳ ಕಷ್ಟ ಐತಿ ಈಗ. ಯಾಕಂತ ಹೇಳ್ರೆ ಹಾಕದ್ ದುಡ್ಡು ತೆಗೋದು ಕಷ್ಟ. ಗೊತ್ತಲ್ಲ ನಿಮ್ಗೆ ಇದು ಎಂತ ಗೊತ್ತು ನಿಮ್ಗೆ? ಮುಂದಕ್ಕೆ ತೆಗೆದು ನೀರಿಗೆ ಹಾಕ್ದಂಗೆ.
ನೀರೇ ಹಾಕಿದ್ರೆ ಪಚ್ಕೆ ಮೀನ್ ಕಚ್ಕೋತ ಅಷ್ಟೇ. ಮತ್ತೆ ಮುಂಡಕ್ಕೆ ನಮ್ ಕೈ ಸಿಕ್ಕುದಿಲ್ಲ, ಕೈ ಸಿಕ್ಕರು ಮುಂಡಕ್ಕೆ ತ್ಯಾಬ್ ಆಗಿರತ್. ಎಂತದೆ ಯಾವ ವ್ಯವಹಾರ ಮಾಡುಕಿಲ್ಲ ಹಾಯ್. ಮತ್ ಮಾತಿಟ್ಟು 40,000 50,000 ಬಾಡಿಗೆ. ಯಾವ್ದು ಅಂಗಡಿ ಕೊನೆ ಕಾಣಿ ಹಾಯ್. ಈ ಕಡ್ಕ ಕಾಲಲ್ಲಿ ತೊಳೆದು ಬಿಟ್ಟು ಸೆಟರ್ ಕೂಡ ಹೇಳಿ ಬೀಳತ್ ಹಾಯ್. ಆಯ್ತಾ, ಹಿಂದ್ ಕಂಡ್ರೆ ಮಣಗವಾಡಿ, ಪ್ರಶ್ನೆ ಕೆಂಕಿಲ್ಲ, ಮಣಗವಾಡಿ. ಆಯ್ತಾ, ಅದಕ್ಕೆ ಕೇಂದ್ರ ಇತ್ತೀರ ಸಿಂಗಲ್ ಕೋಟ್ ಪೇಂಟ್ ಹೊಡಿತಾ. ಮೊನ್ನ ಇವ್ರದ್ದೇ ಹಾಯ್, ಗೋಪಾಲನ್ ತಮ್ಮ ಇದ್ನಲೆ ದಿನೇಶನ ಅಂಗಡಿ ಕೋಣೆ ಇತ್ತು, ಹಾಳುತ್ತೆ, ಮಣ್ಣು ಗೋಡಿದೆ. ಆತಿಂದೆಲ್ಲ ಒಂದ್ ಬೈಕ್ ತಗೊಬಂದು ನೀವು ನಿಮ್ ತಾಕ್ಸ ಸಾಕತ್, ಮನೆ ಒಳಗೆ ಹೊತ್ತು ಬೈಕ್. ಅವ 60,000 ರೂಪಾಯಿ ಬಾಡಿಗೆ, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಹೇಳದಮ್ರು. ನಮ್ಮ ಕಂಡೀಷನ್ ಬಾವನಂಡ ದುಬಲ್ ಇದ್ನಲೆ ಅಲ್ಲಿ ಪೂರ ಕೊಂಚಕ್ಕೆ ಬೇಂದ, ಇಲ್ಲಂತೂ ಅಂಗಡಿ ಮಾಡ್ತಾ ಹೇಳಮ್ರ ಅವ. ನಂಗೆ ಗೊತ್ತಿಲ್ಲ ಮರ, ನಾ ವಿಷಯಕ್ಕಿಲ್ಲ ಅಂದೆ ಹಾಯ್. ಈಗನೇ ಸಣ್ಣ ಅಂಗಡಿ ಕೋಣೆ 40,000 50,000 ಬಾಡಿಗೆ ಕೊಡಿ ಅಂತ. ಬಾಡಿಗೆ ಅವೇ ಅಂತ ಮಾಡುದು, ಎಂತ ಮಾಡುಕಿಲ್ಲ ಹಾಯ್. ಜನರು ಖುಷಿ ಆಗ್ತ. ಅಂಗಡಿ ಓಪನಿಂಗ್, ಗಣ ಹೋಮ, ಸತ್ಯನಾರಾಯಣ ಪೂಜೆ, ಇಷ್ಟೊಂದು ಲಾಡ್ ಪ್ಯಾಕೆಟ್ ಜರಿ ಹಾಕಿ, 1-2 ಖಾರ ಶಿವ, ಒಂದ್ ಚಟ್ಟಿ, 2 ಚಿಪ್ಸ್ ಹಾಕಿ, ಬಂದವರಿಗೆಲ್ಲ ಸ್ವೀಟ್ ಕೊಡ್ಕೊಂಡು ಅಂಗಡಿ ಓಪನ್ ಹೇಳಿ ಹಾಯ್. ಒಬ್ಬ ಮಗ ವ್ಯಾಪಾರ ಮಾಡುದಿಲ್ಲ, ಮತ್ತು ಅಂಗಡಿ ಓಪನ್ ಅದ್ ಮಾಡಿದ ದಿವಸ ಬೆನ್ನು ಹತ್ತಿ ಬರುದಿಲ್ಲ ಅಂಗಡಿಗೆ. ಆಯ್ತಾ, ಇನ್ನು ಅಂಗಡಿ ಅವನ ವಿಷಯ ಮಾತಾಡುದು ಯಾವಾಗ ಹೋಯ್ತಾ? ಅಂಗಡಿ ಕೌಂಚ್ ಹಾಕಿ ಬಾಗ್ಲಾಕಿ ಹೋತ್ನಲ್ಲ ಅವ ಮಾತಾಡ್ತಾರ, ಅಯ್ಯೋ ಆ ಗಂಡು ಅಂಗಡಿ ಬಾಳ ಆತಮ್ರ. ಅಯ್ಯೋ ಮರ್ರೆ ಹೌದು, ನಾವೆಲ್ಲ ಅಂಗಡಿ ಓಪನಿಂಗ್ ಎಲ್ಲ ಹೋಗಿತ್ತು. ಹೌದು, ಸ್ವೀಟ್ ಗೀಟ್, ಬಾದಾಮಿ, ಮಾಲ್ಟ್ ಅದೆಲ್ಲ ಕೊಟ್ಟಿದ. ಅಯ್ಯೋ ಮರ್ರೆ ಆ ಗಂಡು ಅಂಗಡಿ ಕೌಂಚ್ ಆಗ್ತಾ ಅಂತ್ರ ಹಾಯ್. ಚಂದ್ರಣ್ಣ ಅಂಗಡಿ ಕೌಂಚ್ ಆಗ್ತಂಗ ಅವ್ನ ಅಂಗಡಿ ವ್ಯಾಪಾರಕ್ಕೆ ಗೊತ್ತಿಲ್ಲ ಯಾರು. ಹಾಗಿಂದಾಯ್ತು. ಎಂತ ವ್ಯವಹಾರ ಮಾಡುದು? ವ್ಯವಹಾರ ಮಾಡೋಕೆ ಎಂತ ಇಲ್ಲ. ಈಗ 1 ತಿಂಗಳಲ್ಲಿ ಮೊನ್ನೆ ಪಿಗ್ಮೇಟ್ ಸಿಕ್ಕಿರು ಹಾಯ್. ಪಿಗ್ಮೇಟ್ ಸಿಕ್ಕಿ ಹೇಳ್ತಿದ್ರು ನಮ್ಮ ಹತ್ರ. ಈಗಣಿ ಕತೆ ಕೈ ಆಯ್ತು ಅಂದ್ರೆ ಎಂತ ಕೇಂಡೆ, ನಮ್ಗೀಗ ಮರ 45 ಜನರದ್ದು ಪಿಗ್ಮಿ ಇಲ್ಲ ಅಂದ್ರ ಎಂತ ಆಯ್ತು ಮರ ಕೇಳಿ. ಜೀವಿತ್ರ ಇದ್ದು ಜೀವಿತ್ರ 45 ಅಂಗಡಿ ಬಂದಾಯ್ತು. 27 ದಿವಸ 47 ಅಂಗಡಿ ಬಂದಾಯ್ತಂದ್ರ ಅವ್ರಿಗೆ ಕರೆಕ್ಟ್ ಗೊತ್ತಾಗ್ತಾ ಲೆಕ್ಕಾಚಾರ. ಸಾಯಂಕಾಲ ಹೋಗ್ತಿಲ್ಲ ಪಿಗ್ಮಿ ಕಲೆಕ್ಷನ್ಗೆ. ಓಪನ್ ಆದ್ ಮಾತ್ರ, ಬಂದಾದ್ದು ಗೊತ್ತೇ ಆಗ್ತಿಲ್ಲ ಹಾಯ್. ಓಪನ್ ದೊಡ್ಡ ಬೋರ್ಡ್ ಹಾಕಿ ಮಾಡ್ತಾರೆ, ಶುಭಾರಂಭ ಶುಕ್ರವಾರ ಶುಭ ದಿನ ಬನ್ನಿ ಅಂತ. ಕಡೆ ಮಾಣಿ ದಿವಸ ಬಂದಾದ್ದು ಗೊತ್ತೇ ಆಗ್ತಿಲ್ಲ ಹಾಯ್. ನಮ್ದು ಹಂಗೆ ಐತೆ. ಮೊನ್ನೆ ಒಂದು ಮೊಬೈಲ್ ಅಂಗಡಿ ಹೋಯ್ದೆ ನಾನು. ಮೊಬೈಲ್ ಒಂಚೂರು ಚಾರ್ಜ್ ಎಂತೂ ಆಗ್ತಿಲ್ಲ, ಬ್ಯಾಟ್ರಿ ಹೋಯ್ತಾ ಎಂತ ಕಾಣಿ ಮರ ಹೋಯ್ದೆ. ಮತ್ತೊಂದ್ಸಲ ಹೋಯ್ಕಂತ ಮೆಟ್ಟಿನ ಅಂಗಡಿ ಆಯ್ತು ಹಾಯ್. ಚಂದ್ರಣ್ಣ ಮೊಬೈಲ್ ಅಂಗಡಿ ಕೈದಾಗಿ ಮೆಟ್ಟಿನ ಅಂಗಡಿ ಆಯ್ತು. ಅವ್ರಿಲ್ಲ ಗಂಡೆ ಇಲ್ಲ, ಅವ್ರ ಬೇರೆ ಲಾಸ್ ಆಯ್ತು ಮರ ಬಿಟ್ಟು ಕೊಟ್ರು ಅಂದ್ರೆ ಹಾಯ್. ಆ ಮೆಟ್ಟಿನ ಅಂಗಡಿ ಆಯ್ತಲ್ಲ ಅನ್ಕ 1.5 ತಿಂಗಳು ಹೋಗ್ತಾ ಸಣ್ಣ ಕ್ಯಾಂಟೀನ್ ಆಯ್ತಲ್ಲ. 1.5 ತಿಂಗಳು 3 ಅಂಗಡಿ. ಎಂತ ಹೇಳ್ತೀರಿ ನೀವು? ಅದೇ ಅಂಗಡಿ ಕೊಂಡಲ್ಲಿ 3 ಅಂಗಡಿ ಆಗಿತ್ತು. ಹಂಗಾಗಿ ಈಗಣಿ ಎಂತ ವ್ಯಾಪಾರ ಮಾಡುದು ಏನು ಮಾಡುದು ಗೊತ್ತಿಲ್ಲ. ಮತ್ತೆಂತ ಗೊತ್ತೇ ಹಾಯ್, ಖರ್ಚಿಗೆಲ್ಲ ಕಡಿವಾಡ ಹಾಕೊಬೇಕು. ಅಧಿಕ ಪ್ರಸಂಗ ಯಾವ್ದಕ್ ಹೋಗ್ಬೇಕಾಗ ಹಾಯ್. ಆಚೆ ಮನೆಯವ್ರನ್ನ ಕಣ್ಕೊಂಡು ಈಚೆ ಮನೆ ಜೀವನ ಮಾಡ್ರೆ ಇತ್ತೇ ಇಲ್ಲ. ರಸ್ತೆ ಮೇಲೆ ಬೇಡ ಪರಿಸ್ಥಿತಿ. ಈಗ ಪಕ್ಕದ ಮನೆಯವ್ರನ್ನ ಕಣ್ಕೊಂಡು ಜೀವನ ಮಾಡೋಕೆ ಹೋಗಕ್ಕೆ ಆಗ ಹಾಯ್. ಆಯ್ತಾ, ನಮ್ ಕಿಸೆಗೆ ಎಷ್ಟಿತ್ತು ಅಷ್ಟೇ. 100 ರೂಪಾಯಿ ಇತ್ತ, 60-70 ರೂಪಾಯಿ ಪೂರೈಸುದು, 30 ರೂಪಾಯಿ ತಲ್ದಿ ಮಡಿಗೆ ಇಟ್ಕೊಂಡ್ ಸುಮ್ಮನೆ ಕೌಂಚ್ ಮನಿ ಕಮ್ದತ್ಲೆಗೆ ಅಲ್ವಾ. ದೇವ್ರು ಕೊಟ್ರೆ ಎಷ್ಟೊತ್ತಿಗೆ ಒಳ್ಳೇದಾಗ್ಬೋದು, ಏನು ಮಾಡ್ಬೋದು. ಮತ್ತೆ ಶೋಕಿ ಬ್ಯಾಜಿ ಬೇಡ ಹಾಯ್. ಆಯ್ತಾ, ಅವ 3 ಲಕ್ಷ ಬೈಕ್ ತಕೊಂಡ, ಇವ 6 ಲಕ್ಷ ಬೈಕ್ ತಗೊಳುದು. ಅವ್ರು 2 ಕೋಟಿ ಮನೆ ಕಟ್ರು, ನಮ್ದು 1.5 ಕೋಟಿ ಮನೆ. ಆ ವ್ಯಾಪಾರವೇ ಬೇಡ ಹಾಯ್. ನಮ್ಮ ಹತ್ರ ಹುಲ್ ಮನೆ ಯಾರು ಓಡಿಲ್ಲ, ಉಪ್ಪಿನ ಹುಡಿ ಗಂಜಿ ಯಾರು ಓಡಿಲ್ಲ. ಸಾಲದ ವ್ಯಾಪಾರ ಬೇಡದೆ. ಯಾರಿಗೆಲ್ಲ ಸಾಲ ಇತ್ತು ಕಾಡಿ ಅವ್ರ ಕತಿ ಗೈದು. ಈಗಣಿ ಆದಷ್ಟು ಸಂಪಾದನೆಗೆ ಮಾಡಿ ಖರ್ಚಿ ಕಡಿವಾಣ ಹಾಕೊಳ್ಳಿ. ಹೊಸ ವ್ಯವಹಾರ ಮಾಡುತ್ತೆ 16 ಸಲ ಆಲೋಚನೆ ಮಾಡಿ. ಯಾರ ಹತ್ರ ಸಾಲ ಕೇಳುತ್ತೆ ಆಲೋಚನೆ ಮಾಡಿ. 1 ರೂಪಾಯಿ ಸಾಲ ಕೊಡುದಿಲ್ಲ ಈಗ. ಹಂಗ ನಮ್ಗೆ ಅಂತ ಮಾತಾಡೋಕಿಲ್ಲ ಈಗ ಹಾಯ್. ಕತಿ ಕೈದಾಯ್ತು. ಈಗ ಒಂಚೂರು ಮನೇಲಿ ಮಿಂದ್ಕೊಂಡು ಆಯ್ತಾ, ಚಂದ್ರಣ್ಣ ಕಡ್ಗೆ ಇತ್ತು. ಈಗ ಅದೊಂದು ಪಲ್ಯ ಮಾಡೋಕೆ ಹತ್ತಕಣ ಸಾಯಂಕಾಲ ಗೊತ್ತಾಯಿಲ್ದ. ಈಗಣಿ ಚಂದ್ರಣ್ಣ ಹೌದ ಅಕ್ಕ ಸಾಯಂಕಾಲ ಬತ್ರಿ ಅಂತ ಬಂದೀನಿ ಅಕ್ಕ. ಇತ್ತ ನಿಮ್ದು ಒಂದ ಮನೆ ಹಿಡಿ ಕಟ್ಟಿ ಹೇಳಿರಿ ಅಲ್ಲ ಇಲ್ಲ ಅದು ಅಕ್ಕ ಮಾಡಿಕೊಡ್ತೀನಿ, ನಾಳೆ ಮಾಡಿಕೊಡ್ತೆ ಅಕ್ಕ. 3-4 ಹೇಳಿದ್ದೇನ, 4 ಹಿಡಿ ಕಟ್ಟಲ್ದ ನಿಮ್ಗೆ ಅಕ್ಕ. 2 ಹೊಟ್ಟಿ ತೊಳ್ಕೊಂಡು ಮನೆಗೆ ಗೊತ್ತಾಯ್ತಾ. ಈಗಣಿ ಹೋಯ್ ಮತ್ತೆ ದುಡ್ಡಿ ವಿಷಯ ಜಾಗ್ರತೆ ಮಾಡಿ. ವ್ಯವಹಾರ ವಿಷಯಗಳು ತಲೆ ವಿಷಯ ಹತ್ ಮರ್ರಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕ್ರೂಸ್ ಡೈನ್ ಬೋಟಿಂಗ್ ಪಾಯಿಂಟ್ ನಿಯರ್ ಮಲ್ಪೆ ಪಡುಕೆರೆ ಬ್ರಿಡ್ಜ್, ಕಾಯಕ್ ಪೆಡಲ್ ಬೋಟ್, ಪಾರ್ಟಿ ಬೋಟ್, 3 ಐಲ್ಯಾಂಡ್ ರೌಂಡಿಂಗ್, birthday party, get togethers and celebrations. Good food available on prior booking. MS Manasa Enterprises, Malpe. Contact 99862 97660 9164668808. ಕುಂದಾಪುರದಲ್ಲಿ ಮೊಬೈಲ್ ಉದ್ಯಮದಲ್ಲಿ ಮನೆ ಮಾತಾಗಿರುವ ಶೈನ್ ಮೊಬೈಲ್, ದ ಕಂಪ್ಲೀಟ್ ಟಿವಿ ಅಂಡ್ ಮೊಬೈಲ್ ಸ್ಟೋರ್, ಕಾರಂತ ಕಾಂಪ್ಲೆಕ್ಸ್, ಮಾಸ್ತಿಕಟ್ಟೆ ಹತ್ತಿರ, ಕುಂದಾಪುರ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಅನಿಲ್ ಖಾರ್ವಿ. ಮೊಬೈಲ್ 9880788091. ಮೊಬೈಲ್ 9880788091. ಬಿ ನಾಗರಾಜ್, BA LLB, ಅಡ್ವೊಕೇಟ್, ಎಕ್ಸ್ ಪ್ರೆಸಿಡೆಂಟ್, ಉಡುಪಿ ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್. ಆಫೀಸ್ 2nd ಫ್ಲೋರ್, ದೇವರಾಜ್ ಟವರ್ಸ್, ನಿಯರ್ ಕೋರ್ಟ್, ಉಡುಪಿ ತಾಲೂಕ್. ರೆಸಿಡೆನ್ಸ್ ಮಾಲ್ತಾರ್, ವಾರಂಬಳ್ಳಿ ವಿಲೇಜ್, ಬ್ರಹ್ಮಾವರ. ಮೊಬೈಲ್ 9845298044. ಈಶ್ವರ ಖಾರ್ವಿ, ಅಧ್ಯಕ್ಷರು ಶ್ರೀರಾಮ ಭಜನಾ ಮಂದಿರ,
ಅಮ್ಮನವರ ತೊಪ್ಲು ಉಪ್ಪುಂದ ಉಡುಪಿ ಜಿಲ್ಲೆ. ರಾಜೇಶ್ ದೇವಾಡಿಗ ತ್ರಾಸಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕರು ಮತ್ತು ಎಲ್ಐಸಿ ಏಜೆಂಟರು ತ್ರಾಸಿ ಉಡುಪಿ ಜಿಲ್ಲೆ. ರವಿ ಗಾಣಿಗ ಆಜ್ರಿ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ. ದಯಾನಂದ ಕಪ್ಪೆಟ್ಟು ಸಮಾಜ ಸೇವಕರು ಉಡುಪಿ. ಕೆ ವಿಜಯ್ ಕೊಡವೂರು ನಗರಸಭೆ ಮಾಜಿ ಸದಸ್ಯರು ಉಡುಪಿ ಮತ್ತು ಹಿಂದುಳಿದ ವರ್ಗಗಳ ಜಿಲ್ಲಾ ಮೋರ್ಚಾ ಅಧ್ಯಕ್ಷರು ಉಡುಪಿ ಜಿಲ್ಲೆ. ಭರತ್ ದಾಸ್ ಬಿರ್ತಿ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ. ಮಹೇಂದ್ರ ಪೂಜಾರಿ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಬೈಂದೂರು ಉಡುಪಿ ಜಿಲ್ಲೆ. ಆನಂದ ಎಂ ಆಶಿತಾ ಎಂಟರ್ಪ್ರೈಸಸ್ ಬಿಪಿಸಿಎಲ್ ಡೀಲರ್ ಸಾಸ್ತಾನ ಉಡುಪಿ ಜಿಲ್ಲೆ.